ಶ್ರೀಮದ್ ಭಗವದ್ಗೀತೆ ಮಾನವನಿಗೆ ಬದುಕುವ ಸರಿಯಾದ ಮಾರ್ಗವನ್ನು ತೋರಿಸುವ ಏಕೈಕ ಗ್ರಂಥವಾಗಿದೆ. ಯಾರು ಈ ಗ್ರಂಥವನ್ನು ದಿನಾಲೂ ಪಠ ಮಾಡುತ್ತಾರೋ ಅವರ ದುಃಖ ದುಮ್ಮನಗಳೆಲ್ಲ ದೂರವಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಜೀವನದಲ್ಲಿ ಧರ್ಮ, ಕರ್ಮ ಮತ್ತು ಪ್ರೇಮದ ಪಾಠವನ್ನು ಕಲಿಸುವ ಶ್ರೀಮದ್ ಭಗವದ್ಗೀತೆಯ ಜ್ಞಾನ ಮಾನವ ಜೀವನಕ್ಕೂ ಹಾಗೂ ಮರಣಾನಂತರದ ಜೀವನಕ್ಕೂ ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಗೀತೆ ಸಂಪೂರ್ಣ ಜೀವನ ದರ್ಶನವಾಗಿದೆ. ಅದರ ಅನುಸರಣೆಯಲ್ಲಿರುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಜಯ ಶ್ರೀಕೃಷ್ಣ. ನನ್ನ ಪ್ರೀತಿಯ ಸ್ನೇಹಿತರೆ, ಬನ್ನಿ ನಾವೆಲ್ಲರೂ ಭಗವಾನ್ ಶ್ರೀಕೃಷ್ಣನಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹೇ ಭಗವಂತ, ಯಾರು ಈ ದೈವಿಕ ಮಾತುಗಳನ್ನು ಇಂದು ಪೂರ್ತಿಯಾಗಿ ಕೇಳುತ್ತಾರೋ ಅವರ ಮನಸ್ಸಿನ ಎಲ್ಲಾ ಆಶೆಗಳನ್ನು ನೀನು ಪೂರೈಸು. ಅವರ ಜೀವನದಲ್ಲಿರುವ ಎಲ್ಲಾ ದುಃಖ ಮತ್ತು ನೋವುಗಳನ್ನು ದೂರ ಮಾಡು. ಮತ್ತು ಯಾವ ಭಕ್ತರು ಈ ವಿಡಿಯೋಗೆ ಲೈಕ್ ಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುತ್ತಾರೋ ಅವರ ಬದುಕನ್ನು ಎಂದಿಗೂ ಮುಗಿಯದ ಸಂತೋಷದಿಂದ ತುಂಬಿಬಿಡು. ಹಾಗಾದರೆ ಸ್ನೇಹಿತರೆ, ತಡಮಾಡದೆ ಭಗವದ್ಗೀತೆಯ ಈ ಪವಿತ್ರ ಜ್ಞಾನವನ್ನು ಕೇಳೋಣ. ಸ್ನೇಹಿತರೆ, ಜೀವನದ ಪ್ರತಿಯೊಂದು ಕ್ಷಣವೂ ಆತ್ಮ ಮತ್ತು ಪರಮಾತ್ಮನ ಒಂದು ಸುಂದರ ಮಿಲನ ಎಂದು ಶ್ರೀಕೃಷ್ಣನು ಬೋಧಿಸಿದನು. ಈ ಮಿಲನ ಕೇವಲ ಧ್ಯಾನ ಮಾಡುವಾಗ ಆಗುವುದಿಲ್ಲ. ಇದು ನಿಮ್ಮ ಕೆಲಸದಲ್ಲಿ, ನಿಮ್ಮ ಮಾತುಗಳಲ್ಲಿ, ನೀವು ಮಾಡುವ ಸೇವೆಯಲ್ಲಿ ಮತ್ತು ನಿಮ್ಮ ಉದ್ದೇಶದಲ್ಲಿ ಕಾಣಬೇಕು. ನೀವು ಯಾವುದೇ ಪ್ರತಿಫಲವನ್ನು ಬಯಸದೆ ಕೆಲಸ ಮಾಡಿದಾಗ, ನೀವು ಯಾವುದೇ ಷರತ್ತುಗಳಿಲ್ಲದ ಪ್ರೀತಿಸಿದಾಗ ಮತ್ತು ನೀವು ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಬೇರೆಯವರನ್ನು ಕ್ಷಮಿಸಿದಾಗ, ಆಗ ನೀವು ನಿಜವಾಗಿಯೂ ಶ್ರೀಕೃಷ್ಣನ ಹಾದಿಯಲ್ಲಿ ನಡೆಯುತ್ತಿದ್ದೀರಿ ಎಂದರ್ಥ. ಕೃಷ್ಣ ಹೇಳುತ್ತಾನೆ, ಯಾರು ತನ್ನನ್ನು ತಾನು ಗೆಲ್ಲುತ್ತಾನೋ ಅವನು ಇಡೀ ಜಗತ್ತನ್ನೇ ಗೆದ್ದಂತೆ. ಆದರೆ ತನ್ನನ್ನು ತಾನು ಗೆಲ್ಲುವುದು ಅತ್ಯಂತ ಕಠಿಣವಾದ ಯುದ್ಧ. ಏಕೆಂದರೆ ಇಲ್ಲಿ ನೀವು ನಿಮ್ಮದೇ ಆದ ಸೋಮಾರಿತನ, ಕೋಪ, ಅಸೂಯೆ ಮತ್ತು ಅಹಂಕಾರದಂತಹ ಶತ್ರುಗಳೊಂದಿಗೆ ಹೋರಾಡಬೇಕಾಗುತ್ತದೆ. ಆದರೆ ಯಾರು ಈ ಹೋರಾಟದಲ್ಲಿ ಗೆಲ್ಲುತ್ತಾನೋ ಅವನೇ ನಿಜವಾದ ಯೋಧ. ಈ ಆಂತರಿಕ ಹೋರಾಟವೇ ಮಹಾಭಾರತದ ನಿಜವಾದ ಅರ್ಥ. ಮತ್ತು ಇದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಪ್ರತಿದಿನ ನಡೆಯುತ್ತದೆ. ಸೋಮಾರಿತನವು ನಿಮ್ಮನ್ನು ಒಳ್ಳೆಯ ಕೆಲಸ ಮಾಡುವುದರಿಂದ ತಡೆಯುತ್ತದೆ. ಕೋಪವು ನಿಮ್ಮ ಬುದ್ಧಿಯನ್ನು ನಾಶ ಮಾಡುತ್ತದೆ. ಅದು ಮೊದಲು ಅದನ್ನು ಹಿಡಿದವನನ್ನೇ ಸುಡುವ ಬೆಂಕಿಯಿದ್ದಂತೆ. ಅಸೂಯೆ ಮತ್ತು ದ್ವೇಷವು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹೊಳದಂತೆ ತಿನ್ನುತ್ತವೆ. ಅವು ನಿಮಗೆ ಇತರರ ಸಂತೋಷದಲ್ಲಿ ನೋವನ್ನು ಕಾಣುವಂತೆ ಮಾಡುತ್ತವೆ. ಮತ್ತು ಅಹಂಕಾರ, ಅದು ಎಲ್ಲಕ್ಕಿಂತ ಅಪಾಯಕಾರಿ ಶತ್ರು. ಎಲ್ಲವನ್ನೂ ನೀನೇ ಮಾಡುತ್ತಿರುವೆ ಎಂಬ ಭ್ರಮೆಯನ್ನು ಅದು ಹುಟ್ಟಿಸುತ್ತದೆ. ಆದರೆ ಸತ್ಯವೇನೆಂದರೆ ಎಲ್ಲವೂ ಆ ದೈವಿಕ ಶಕ್ತಿಯ ಇಚ್ಛೆಯಂತೆ ನಡೆಯುತ್ತಿದೆ. ಈ ಅಹಂಕಾರವನ್ನು ಗೆಲ್ಲುವುದೇ ತನ್ನನ್ನು ತಾನು ಗೆದ್ದಂತೆ. ಜೀವನದಲ್ಲಿ ಕಷ್ಟಗಳು ಬಂದಾಗ, ಎಲ್ಲಾ ದಾರಿಗಳು ಮುಚ್ಚಿಹೋದಂತೆ ಅನಿಸಿದಾಗ ಮತ್ತು ಯಾವುದೇ ಆಸರೆ ಇಲ್ಲವೆಂದು ನಿಮಗೆ ಅನಿಸಿದಾಗ ಶ್ರೀಕೃಷ್ಣನ ಒಂದು ಮಾತನ್ನು ನೆನಪಿನಲ್ಲಿಡಿ. ಚಿಂತಿಸಬೇಡ, ನಾನು ನಿನ್ನ ಜೊತೆಗಿದ್ದೇನೆ, ಕೇವಲ ನನ್ನನ್ನು ನಂಬು. ಇದೇ ಸಂಪೂರ್ಣ ಶರಣಾಗತಿ. ಇನ್ನು ಮುಂದೆ ಏನೇ ನಡೆದರೂ ಅದು ಶ್ರೀಕೃಷ್ಣನ ಇಚ್ಛೆಯಂತೆಯೇ ಆಗುತ್ತದೆ ಎಂಬ ಭಾವನೆ ನಿಮ್ಮಲ್ಲಿ ಬಂದಾಗ ಜೀವನದಲ್ಲಿ ಅದ್ಭುತವಾದ ಶಾಂತಿ ನೆಲೆಸುತ್ತದೆ. ಮನುಷ್ಯನ ಮನಸ್ಸು ಯಾವಾಗಲೂ ಭವಿಷ್ಯದ ಚಿಂತೆ ಮತ್ತು ಭೂತಕಾಲದ ನೆನಪುಗಳ ನಡುವೆ ಸಿಕ್ಕಹಾಕಿಕೊಂಡಿರುತ್ತದೆ. ಹೀಗಾದಲೇ ಏನಾಗಬಹುದು ಅಥವಾ ಹಾಗೇಕೆ ಆಯಿತು ಎಂದು ಯೋಚಿಸುತ್ತಾ ಅವನು ಇಂದಿನ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತಾನೆ. ಶರಣಾಗತಿಯ ಅರ್ಥ ಈ ಎರಡು ಚಿಂತೆಗಳಿಂದ ಹೊರಬರುವುದು. ಕೋಟ್ಯಾಂತರ ಲೋಕಗಳನ್ನು ನಡೆಸುತ್ತಿರುವ ಆ ಶಕ್ತಿಯು ನಿನ್ನ ಪುಟ್ಟ ಜೀವನವನ್ನು ನೋಡಿಕೊಳ್ಳುತ್ತದೆ ಎಂಬ ನಂಬಿಕೆಯನ್ನು ಇಡುವುದು. ಇದರರ್ಥ ಸೋಮಾರಿಯಾಗಿ ಕುಳಿತುಕೊಳ್ಳುವುದಲ್ಲ, ಬದಲಾಗಿ ನಿಮ್ಮ ಸಂಪೂರ್ಣ ಪ್ರಯತ್ನವನ್ನು ಮಾಡಿ ಫಲಿತಾಂಶವನ್ನು ದೇವರ ಇಚ್ಛೆಗೆ ಬಿಡುವುದು. ನೀವು ದೋಣಿಯನ್ನು ಪೂರ್ಣ ಶಕ್ತಿಯಿಂದ ನಡೆಸಬಹುದು, ಆದರೆ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸಬೇಕೆಂದು ನೀವು ನಿರ್ಧರಿಸಲು ಸಾಧ್ಯವಿಲ್ಲ. ಗಾಳಿಯ ದಿಕ್ಕು ಪರಮಾತ್ಮನ ಕೈಯಲ್ಲಿದೆ. ಮತ್ತು ಶರಣಾಗತಿಯ ಅರ್ಥ ಆ ಗಾಳಿಯ ಜೊತೆಗೆ ನಿಮ್ಮ ದೋಣಿಯನ್ನು ಚಲಿಸುವುದನ್ನು ಕಲಿಯುವುದು. ಕೃಷ್ಣ ಹೇಳುತ್ತಾನೆ, ನಿಮ್ಮ ಜೊತೆಯಲ್ಲಿರುವವರು ನಿಮ್ಮ ಪರೀಕ್ಷೆಯಾಗಿದ್ದರು, ನಿಮ್ಮನ್ನು ಬಿಟ್ಟು ಹೋದವರು ನಿಮಗೆ ಕಲಿಸಿದ ಪಾಠವಾಗಿದ್ದರು. ಆದರೆ ಈಗ ನಿಮ್ಮ ಮುಂದಿರುವುದೇ ನೀವು ಮಾಡಬೇಕಾದ ಕೆಲಸ. ಆದ್ದರಿಂದ ಜೀವನದಲ್ಲಿ ಒಂದೇ ಕಡೆ ನಿಲ್ಲಬೇಡಿ, ಹರಿಯುವ ನದಿಯಂತೆ ಇರಲು ಕಲಿಯಿರಿ.
ಪ್ರತಿಯೊಂದು ಪರಿಸ್ಥಿತಿಯನ್ನು ಧೈರ್ಯದಿಂದ ಸ್ವೀಕರಿಸಿ, ಖಂಡಿತವಾಗಿಯೂ ಪ್ರಯತ್ನಿಸಿ, ಆದರೆ ಫಲಿತಾಂಶಕ್ಕೆ ಅಂಟಿಕೊಳ್ಳಬೇಡಿ. ಎಲ್ಲರನ್ನೂ ಪ್ರೀತಿಸಿ, ಆದರೆ ಯಾರನ್ನೂ ನಿಯಂತ್ರಿಸಲು ಹೋಗಬೇಡಿ. ಸೇವೆ ಮಾಡಿ, ಆದರೆ ನಾನೇ ಮಾಡಿದೆ ಎಂಬ ಅಹಂಕಾರವನ್ನು ಪಡಬೇಡಿ. ಮತ್ತು ದಾನ ಮಾಡುವಾಗ ನಿಮ್ಮ ಬಲಗಡಿ ಕೊಟ್ಟಿದ್ದು ಎಡಗಡಿಗೆ ತಿಳಿಯಬಾರದು. ಇದೇ ಜೀವನವನ್ನು ನಡೆಸುವ ನಿಜವಾದ ಕಲೆ. ಸ್ನೇಹಿತರೆ, ಕೃಷ್ಣ ಹೇಳುತ್ತಾನೆ, ಪ್ರತಿದಿನವನ್ನು ಕೇವಲ ಒಂದು ಕ್ಯಾಲೆಂಡರ್ ದಿನಾಂಕವೆಂದು ನೋಡಬೇಕು, ಅದನ್ನು ಒಂದು ಸಾಧನೆಯಾಗಿ ನೋಡಿ. ಸೂರ್ಯನ ಪ್ರತಿಯೊಂದು ಕಿರಣವು ನಿಮ್ಮನ್ನು ನಿಮ್ಮೊಂದಿಗೆ ಸಂಪರ್ಕಿಸಲು ನೀಡುವ ಒಂದು ಅವಕಾಶ. ಪ್ರತಿಯೊಂದು ಸಂಬಂಧವೂ ನಿಮ್ಮ ಜೀವನದಲ್ಲಿ ಸೇವೆ ಮಾಡುವ ಸಿಕ್ಕ ಅವಕಾಶ. ಅಲ್ಲಿ ನೀವು ನಿಮ್ಮ ಅಹಂಕಾರವನ್ನು ಬಿಟ್ಟು ಕೇವಲ ಪ್ರೀತಿಯನ್ನು ಹಂಚುವುದನ್ನು ಕಲಿಯುತ್ತೀರಿ. ಪ್ರತಿಯೊಂದು ದುಃಖವೂ ನಿಮ್ಮೊಳಗಿನ ದೌರ್ಬಲ್ಯವನ್ನು ಪರೀಕ್ಷಿಸಲು ಬರುವ ಒಂದು ಪರೀಕ್ಷೆ. ಮತ್ತು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರು ದೇವರು ನಿಮಗೆ ನೀಡಿದ ಅಮೂಲ್ಯವಾದ ಉಡುಗೊರೆ. ಅದಕ್ಕಾಗಿ ನೀವು ಕೃತಜ್ಞತೆಯಿಂದ ಇರಬೇಕು. ನಾವು ಸಾಮಾನ್ಯವಾಗಿ ಜೀವನವನ್ನು ಬೇರೆ ಬೇರೆ ಭಾಗಗಳಾಗಿ ನೋಡುತ್ತೇವೆ. ಇದು ಕೆಲಸದ ಸಮಯ, ಇದು ಕುಟುಂಬದ ಸಮಯ, ಇದು ವಿಶ್ರಾಂತಿಯ ಸಮಯ ಎಂದು. ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಜೀವನವು ಒಂದು ಪೂರ್ಣವಾದ ಸಾಧನೆ. ನಿಮ್ಮ ಕಚೇರಿಯೇ ನೀವು ತಪಸ್ಸು ಮಾಡುವ ಜಾಗ, ನಿಮ್ಮ ಕುಟುಂಬವೇ ನಿಮ್ಮ ಆಶ್ರಮ, ಮತ್ತು ನೀವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮಗೇನನ್ನಾದರೂ ಕಲಿಸಲು ಬಂದ ಗುರುವಿನಂತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ: ನಾನು ಇಂದಿಗೂ ಭ್ರಮೆಯಲ್ಲೇ ಬದುಕಬೇಕೋ ಅಥವಾ ಕೃಷ್ಣನ ಅರಿವಿನಲ್ಲಿ ಬದುಕಬೇಕು? ಉತ್ತರ ನಿಧಾನವಾಗಿ ನಿಮ್ಮ ಒಳಗಿಂದಲೇ ಬರುತ್ತದೆ. ಕೆಲವೊಮ್ಮೆ ಮೌನವಾಗಿ, ಕೆಲವೊಮ್ಮೆ ಒಂದು ಯೋಚನೆಯ ರೂಪದಲ್ಲಿ, ಆದರೆ ಖಂಡಿತವಾಗಿಯೂ ಬರುತ್ತದೆ. ಮಾಯೆ ಎಂದರೇನು? ಅದು ಹೊರಗಿನ ಯಾವುದೇ ಶಕ್ತಿಯಲ್ಲ, ಅದು ನಮ್ಮ ಮನಸ್ಸಿನಲ್ಲೇ ಇರುವ ಒಂದು ಭ್ರಮೆ. ಇದು ಜಗತ್ತನ್ನು ಅದು ಹೇಗಿದೆಯೋ ಹಾಗೆ ನೋಡದೆ ಬೇರೆಯದೇ ರೀತಿ ನೋಡುವ ಅಭ್ಯಾಸ. ನಾವು ಹಗ್ಗವನ್ನು ನೋಡಿ ಹಾವು ಎಂದು ತಿಳಿದು ಭಯಪಡುತ್ತೇವೆ. ನಾವು ಈ ತಾತ್ಕಾಲಿಕ ದೇಹವನ್ನೇ ನಾನು ಎಂದು ಭಾವಿಸಿ ಅದನ್ನು ಕಳೆದುಕೊಳ್ಳುವ ಭಯದಲ್ಲಿ ನಡುಗುತ್ತೇವೆ. ನಾವು ಕ್ಷಣಿಕವಾದ ಸಂಬಂಧಗಳನ್ನು ಶಾಶ್ವತವೆಂದು ನಂಬಿ ಅವು ಬದಲಾದಾಗ ದುಃಖಿಸುತ್ತೇವೆ. ಈ ಭ್ರಮೆಯಿಂದ ಹೊರಬರುವುದೇ ಆಧ್ಯಾತ್ಮ. ಮತ್ತು ಈ ಜಾಗೃತಿ ಯಾವುದೇ ವಿಶೇಷ ದಿನದಂದು ಬರುವುದಿಲ್ಲ, ಬದಲಿಗೆ ಪ್ರತಿ ಕ್ಷಣ, ಪ್ರತಿ ಬೆಳಿಗ್ಗೆ ಸಾಧ್ಯವಿದೆ. ನೀವು ನಿಮ್ಮನ್ನು ಈ ಪ್ರಶ್ನೆಯನ್ನು ಕೇಳಿಕೊಂಡಾಗ ನೀವು ನಿಮ್ಮ ಯೋಚನೆಗಳನ್ನು ದೂರದಿಂದ ನೋಡಲು ಕಲಿಯುತ್ತೀರಿ. ಆಗ ನೀವು ಯೋಚನೆಗಳ ಪ್ರವಾಹದಲ್ಲಿ ಕೊಚ್ಚಿ ಹೋಗುವುದಿಲ್ಲ, ಬದಲಿಗೆ ದಡದಲ್ಲಿ ನಿಂತು ಅವುಗಳನ್ನು ನೋಡುತ್ತೀರಿ. ಇದೇ ಮಾಯೆಯ ಪರದೆಯನ್ನು ಸರಿಸುವ ಮೊದಲ ಹೆಜ್ಜೆ. ಶ್ರೀಕೃಷ್ಣನು ಮಾಯೆಯ ಬಂಧನದಿಂದ ಮುಕ್ತರಾಗಿ ಆತ್ಮದ ಕಡೆಗೆ ಸಾಗಲು 3 ಸುಲಭವಾದ ದಾರಿಗಳನ್ನು ಹೇಳಿದ್ದಾನೆ: ಸಾಧನೆ, ಸೇವೆ ಮತ್ತು ಸಮರ್ಪಣೆ. ಮೊದಲ ದಾರಿ ಸಾಧನೆ. ಪ್ರತಿದಿನ ಕೆಲವು ನಿಮಿಷಗಳನ್ನು ಕೇವಲ ಶ್ರೀಕೃಷ್ಣನ ನಾಮಸ್ಮರಣೆಗಾಗಿ ಮೀಸಲಿಡಿ. ಇದನ್ನು ಯಾರಿಗೂ ತೋರಿಸಲು ಅಥವಾ ಅಭ್ಯಾಸಕ್ಕಾಗಿ ಮಾಡಬೇಡಿ, ಬದಲಿಗೆ ತನ್ನ ತಾಯಿಯನ್ನು ಕರೆಯುವ ಮುಗ್ಧ ಮಗುವಿನಂತೆ ಪ್ರೀತಿಯಿಂದ ಅವನನ್ನು ಕರೆಯಿರಿ. ಆ ಸರಳತೆಯಿಂದ ಶ್ರೀಕೃಷ್ಣನ ನಾಮವು ನಿಮ್ಮ ಹೃದಯದಿಂದ ಬಂದಾಗ ಅದು ನಿಮ್ಮೊಳಗಿನ ಎಲ್ಲ ಗೊಂದಲಗಳನ್ನು ಕರಗಿಸಿ ಒಂದು ಸಿಹಿಯಾದ ಶಾಂತಿಯನ್ನು ನೀಡುತ್ತದೆ. ನಿಧಾನವಾಗಿ ನಿಮ್ಮ ಮನಸ್ಸಿನ ಕೆಟ್ಟ ಆಲೋಚನೆಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ, ಆಸೆಗಳು ಶಾಂತವಾಗುತ್ತವೆ ಮತ್ತು ಮಾಯೆಯ ಪ್ರಭಾವವು ದುರ್ಬಲಗೊಳ್ಳುತ್ತದೆ. ಸಾಧನೆ ಎಂದರೆ ಕಠಿಣವಾದ ಪೂಜೆಗಳಲ್ಲ. ಅದರ ಸರಳ ಅರ್ಥ ನಿಮ್ಮ ಮನಸ್ಸನ್ನು ಪ್ರಪಂಚದ ಗದ್ದಲದಿಂದ ತೆಗೆದು ಪರಮಾತ್ಮನ ಕಡೆಗೆ ತಿರುಗಿಸುವುದು. ಹೇಗೆ ಒಂದು ಹೂವು ಸೂರ್ಯನ ಬೆಳಕಿಗೆ ಅರಳುತ್ತದೆಯೋ ಹಾಗೆಯೇ ನಿಮ್ಮ ಮನಸ್ಸು ಕೃಷ್ಣನ ಹೆಸರಿಗೆ ತಿರುಗಿದಾಗ ಅದು ಅರಳುತ್ತದೆ. ನಾಮಜಪವು ಕೇವಲ ಬಾಯಿಯಲ್ಲಿ ಹೇಳುವ ಪದಗಳಲ್ಲ, ಅದೊಂದು ಪ್ರೀತಿಯ ಕರೆ. ನೀವು ಹೃದಯದಿಂದ ಕರೆದಾಗ ಆ ಶಬ್ದವು ನಿಮ್ಮೊಳಗಿಳಿದು ನಿಮ್ಮ ಮನಸ್ಸಿನ ಮೇಲೆ ಅಂಟಿಕೊಂಡಿರುವ ಹಳೆಯ ಸಂಸ್ಕಾರಗಳನ್ನು ತೊಳೆಯುತ್ತದೆ. ಎರಡನೆಯ ದಾರಿ ಸೇವೆ. ನಿಮಗೆ ಸಿಕ್ಕಿರುವ ಯಾವುದೇ ಕೆಲಸ, ಅದು ಮನೆಯನ್ನು ನೋಡಿಕೊಳ್ಳುವುದಾಗಿರಲಿ, ಹೊಲದಲ್ಲಿ ಕೆಲಸ ಮಾಡುವುದಾಗಿರಲಿ, ಕಚೇರಿಯಲ್ಲಿ ಕುಳಿತುಕೊಳ್ಳುವುದಾಗಿರಲಿ ಅಥವಾ ಅಂಗಡಿ ನಡೆಸುವುದಾಗಿರಲಿ, ಅದನ್ನು ಒಂದು ಸೇವೆ ಎಂದು ಭಾವಿಸಿ ಮಾಡಿ. ಶ್ರೀಕೃಷ್ಣ ಹೇಳುತ್ತಾನೆ, ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ನನಗೆ ಅರ್ಪಿಸುತ್ತೇನೆ ಎಂದು ಭಾವಿಸಿ ಮಾಡಿದಾಗ ಅದು ಕೇವಲ ಕೆಲಸವಾಗಿ ಉಳಿಯುವುದಿಲ್ಲ, ಅದೊಂದು ಪೂಜೆಯಾಗುತ್ತದೆ. ನೀವು ಪಾತ್ರೆ ತೊಳೆಯುವಾಗ, ಅಡುಗೆ ಮಾಡುವಾಗ ಅಥವಾ ನಿಮ್ಮ ಪ್ರೀತಿ ಪಾತ್ರಳಿಗೆ ಸಹಾಯ ಮಾಡುವಾಗ ಇದನ್ನು ನಾನು ಶ್ರೀಕೃಷ್ಣನಿಗೆ ಅರ್ಪಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರೆ ಆ ಕೆಲಸವು ನಿಮ್ಮ ಆತ್ಮವನ್ನು ಹಗುರ ಮತ್ತು ಶುದ್ಧಗೊಳಿಸುತ್ತದೆ.
ಸೇವಾಭಾವನೆಯು ಅಹಂಕಾರವನ್ನು ಕರಗಿಸಲು ಅತ್ಯುತ್ತಮವಾದ ಮಾರ್ಗವಾಗಿದೆ. ನೀವು ಸೇವೆ ಮಾಡುವಾಗ ನಾನು ಏನನ್ನು ಮಾಡುತ್ತಿದ್ದೇನೆ ಎಂಬುದನ್ನು ಮರೆತುಬಿಡುತ್ತೀರಿ. ನೀವು ಕೇವಲ ಒಂದು ಮಾಧ್ಯಮವಾಗುತ್ತೀರಿ. ನಿಮ್ಮ ಕೈಗಳಿಂದ ದೇವರ ಕೆಲಸ ನಡೆಯಲು ಪ್ರಾರಂಭಿಸುತ್ತದೆ. ಇದರಿಂದ ನಿಮಗೆ ಯಾವುದೇ ಕರ್ಮದ ಫಲ ಅಂಟಿಕೊಳ್ಳುವುದಿಲ್ಲ. ಕೆಲಸ ನಡೆಯುತ್ತದೆ, ಆದರೆ ಅದರ ಫಲದ ಆಸೆ ಅಥವಾ ನಾನೇ ಮಾಡಿದೆ ಎಂಬ ಅಹಂಕಾರ ಇರುವುದಿಲ್ಲ. ಇದೇ ನಿಷ್ಕಾಮ ಕರ್ಮಯೋಗ. ಇದು ಭಗವದ್ಗೀತೆಯ ಹೃದಯ. ನಿಮ್ಮ ಪ್ರತಿಯೊಂದು ಕಾರ್ಯವನ್ನು ಒಂದು ಯಜ್ಞವನ್ನಾಗಿ ಮಾಡಿ ಮತ್ತು ನಿಮ್ಮನ್ನು ಆ ಯಜ್ಞಕ್ಕೆ ಸಮರ್ಪಿಸಿಕೊಳ್ಳಿ. ಮತ್ತು ಮೂರನೆಯ ದಾರಿ ಸಮರ್ಪಣೆ. ಈ ದಾರಿಯು ಅತ್ಯಂತ ಕಠಿಣವೆಂದು ಅನಿಸಬಹುದು, ಆದರೆ ಇದೇ ಅತ್ಯಂತ ಸುಂದರವಾದ ಮಾರ್ಗವಾಗಿದೆ. ಜೀವನದಲ್ಲಿ ನಮ್ಮ ಇಚ್ಛೆಗೆ ವಿರುದ್ಧವಾದ ಏನಾದರೂ ನಡೆದಾಗ, ಉದಾಹರಣೆಗೆ ಅನಾರೋಗ್ಯ, ನಷ್ಟ ಅಥವಾ ಪ್ರೀತಿಪಾತ್ರರಿಂದ ದೂರವಾಗುವುದು, ಆಗ ನಾವು ಸಾಮಾನ್ಯವಾಗಿ ದುಃಖದಿಂದ ಕುಸಿದು ಬೀಳುತ್ತೇವೆ ಮತ್ತು ನನಗೆ ಹೀಗೇಕೆ ಆಯಿತು ಎಂದು ಪ್ರಶ್ನಿಸುತ್ತೇವೆ. ಆದರೆ ಶ್ರೀಕೃಷ್ಣ ಹೇಳುತ್ತಾನೆ, ಏನು ನಡೆಯುತ್ತಿದೆಯೋ ಅದು ನನ್ನ ಅರಿವಿನಲ್ಲಿದೆ ಮತ್ತು ಏನು ನಡೆಯುತ್ತಿಲ್ಲವೋ ಅದು ನನ್ನ ಇಚ್ಛೆಯಲ್ಲಿಲ್ಲ. ನಾವು ಇದನ್ನು ಅರ್ಥ ಮಾಡಿಕೊಂಡು ದುಃಖವನ್ನು ಕೂಡ ಪ್ರೀತಿಯಿಂದ ಸ್ವೀಕರಿಸಲು ಪ್ರಾರಂಭಿಸಿದಾಗ ಮಾಯೆಯ ಅತ್ಯಂತ ಗಟ್ಟಿಯಾದ ಗೋಡೆಯು ಕುಸಿದು ಬೀಳುತ್ತದೆ. ಸಮರ್ಪಣೆಯ ಅರ್ಥ ಸೋಲನ್ನು ಒಪ್ಪಿಕೊಳ್ಳುವುದಲ್ಲ, ಬದಲಿಗೆ ನಡೆಯುತ್ತಿರುವ ಘಟನೆಗಳ ಹಿಂದೆ ಒಂದು ದೊಡ್ಡ ಯೋಜನೆಯಿದೆ, ಅದನ್ನು ನನ್ನ ಚಿಕ್ಕ ಮನಸ್ಸಿನಿಂದ ಪೂರ್ತಿಯಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುವುದು. ಹೇಗೆ ಒಬ್ಬ ರೋಗಿಯು ವೈದ್ಯನ ಮೇಲೆ ನಂಬಿಕೆಯಿಟ್ಟು ಕಹಿ ಔಷಧಿಯನ್ನು ಕುಡಿಯುತ್ತಾನೋ, ಹಾಗೆಯೇ ಒಬ್ಬ ಭಕ್ತನು ದೇವರ ಮೇಲೆ ನಂಬಿಕೆಯಿಟ್ಟು ಜೀವನದ ಕಹಿ ಅನುಭವಗಳನ್ನು ಕೂಡ ಪ್ರಸಾದವೆಂದು ಭಾವಿಸಿ ಸ್ವೀಕರಿಸುತ್ತಾನೆ. ಈ ಸ್ವೀಕಾರವೇ ದುಃಖವನ್ನು ಬದಲಾಯಿಸುತ್ತದೆ. ಆಗ ದುಃಖವು ಕೇವಲ ನೋವಾಗಿ ಉಳಿಯುವುದಿಲ್ಲ, ಅದು ನಮ್ಮನ್ನು ಒಳಗಿನಿಂದ ಇನ್ನಷ್ಟು ಬಲಶಾಲಿ ಮತ್ತು ಪ್ರಬುದ್ಧರನ್ನಾಗಿ ಮಾಡುವ ಒಂದು ಸಾಧನವಾಗುತ್ತದೆ. ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಎಷ್ಟು ಮೋಹವನ್ನು ಇಟ್ಟುಕೊಳ್ಳುತ್ತೇವೆ ಎಂದರೆ, ಅವರು ನಮ್ಮಿಂದ ದೂರವಾದರೆ ನಮ್ಮ ಇಡೀ ಪ್ರಪಂಚವೇ ಮುಗಿದು ಹೋದಂತೆ ಭಾಸವಾಗುತ್ತದೆ. ಆದರೆ ಶ್ರೀಕೃಷ್ಣ ಹೇಳುತ್ತಾನೆ, ಪ್ರೀತಿಯು ನಮ್ಮನ್ನು ಬಂಧಿಸಬಾರದು, ಬದಲಿಗೆ ಅದು ನಮಗೆ ಹಾರಲು ಸಹಾಯ ಮಾಡುವ ರೆಕ್ಕೆಯಾಗಬೇಕು. ನೀವು ಯಾರನ್ನಾದರೂ ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವರನ್ನು ಹಿಡಿದಿಡಲು ಪ್ರಯತ್ನಿಸಬೇಡಿ, ಬದಲಿಗೆ ಅವರು ತಮ್ಮನ್ನು ತಾವು ಕಂಡುಕೊಳ್ಳುವ ಸ್ವಾತಂತ್ರ್ಯವನ್ನು ನೀಡಿ. ಅವರನ್ನು ಕೇವಲ ನಿಮಗೆ ಇಷ್ಟವಾದ ರೀತಿಯಲ್ಲಲ್ಲ, ಬದಲಿಗೆ ಅವರು ಹೇಗಿದ್ದಾರೋ ಹಾಗೆಯೇ ಸ್ವೀಕರಿಸಿ. ಮೋಹವು ಹಿಡಿದಿಡಲು ಪ್ರಯತ್ನಿಸುತ್ತದೆ, ಆದರೆ ಪ್ರೀತಿಯು ಮುಕ್ತಗೊಳಿಸುತ್ತದೆ. ಮೋಹವು ಹೇಳುತ್ತದೆ, ನೀನು ನಾನು ಹೇಳಿದಂತೆ ಇರಬೇಕು, ಆದರೆ ಪ್ರೀತಿ ಹೇಳುತ್ತದೆ, ನೀನು ನಿನ್ನ ಸ್ವಂತ ಸತ್ಯದಂತೆ ಇರು, ನಾನು ನಿನ್ನ ಜೊತೆಗಿರುತ್ತೇನೆ. ಮೋಹವು ನಿರೀಕ್ಷೆಗಳ ಭಾರವನ್ನು ಹೊರಿಸುತ್ತದೆ, ಆದರೆ ಪ್ರೀತಿಯು ಯಾವುದೇ ನಿರೀಕ್ಷೆಗಳಿಲ್ಲದೆ ಇರುತ್ತದೆ. ನಾವು ಒಬ್ಬ ವ್ಯಕ್ತಿಯನ್ನು ನಮ್ಮ ಸಂತೋಷಕ್ಕೆ ಕಾರಣವೆಂದು ಭಾವಿಸಿದಾಗ ನಾವು ಅವರಿಗೂ ನಮಗೂ ಒಂದು ಜೈಲನ್ನು ನಿರ್ಮಿಸುತ್ತೇವೆ. ನಿಜವಾದ ಪ್ರೀತಿಯು ಒಂದು ಆತ್ಮವು ಇನ್ನೊಂದು ಆತ್ಮದೊಂದಿಗೆ ಮಾತನಾಡುವಂಥವುದು. ಅದು ಆ ವ್ಯಕ್ತಿಯ ಇರುವಿಕೆಯನ್ನು ಸಂಭ್ರಮಿಸುತ್ತದೆ, ಆದರೆ ಅವರಿಲ್ಲದಿಂದಾಗ ದುಃಖಿಸುವುದಿಲ್ಲ, ಏಕೆಂದರೆ ಆತ್ಮದ ಮಟ್ಟದಲ್ಲಿ ಯಾವುದೇ ದೂರವಿರುವುದಿಲ್ಲ ಎಂದು ಅದಕ್ಕೆ ತಿಳಿದಿರುತ್ತದೆ. ಸ್ನೇಹಿತರೆ, ಒಮ್ಮೆ ರುಕ್ಮಿಣಿ ಶ್ರೀಕೃಷ್ಣನನ್ನು ಕೇಳಿದಳು, ಪ್ರಭು, ನೀವು ಇಷ್ಟು ಜನರನ್ನು ಪ್ರೀತಿಸುತ್ತೀರಿ, ಹಾಗಾದರೆ ನಾನು ನಿಮಗಾಗಿ ವಿಶೇಷವೇನೂ ಅಲ್ಲವೇ? ಶ್ರೀಕೃಷ್ಣ ಮುಗುಳ್ನಕ್ಕಿ ಹೇಳಿದರು, ಪ್ರೀತಿಯನ್ನು ಎಂದಿಗೂ ಎಣಿಸಲು ಸಾಧ್ಯವಿಲ್ಲ. ಪ್ರೀತಿಯು ಹರಿಯುವ ನದಿಯಂತೆ. ಅಳತೆ ಮಾಡಿಕೊಡುವ ಪ್ರೀತಿಯು ವ್ಯಾಪಾರವಾಗುತ್ತದೆ. ರುಕ್ಮಿಣಿ, ನೀನು ನನ್ನ ಹೃದಯದಲ್ಲಿರುವ ಆ ಕೋಮಲ ಭಾವನೆ, ಅದು ನನ್ನ ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿಯೂ ಇದೆ. ಈ ಉತ್ತರ ಕೇವಲ ರುಕ್ಮಿಣಿಗಾಗಿರಲಿಲ್ಲ, ಇದು ನಮ್ಮೆಲ್ಲರಿಗೂ ಇತ್ತು. ನಾವೆಲ್ಲರೂ ಕೃಷ್ಣನಿಗೆ ವಿಶೇಷ, ಏಕೆಂದರೆ ನಾವೆಲ್ಲರೂ ಅದೇ ಒಂದೇ ಚೈತನ್ಯದ ಅಂಶಗಳು. ಹೇಗೆ ಸೂರ್ಯನ ಕಿರಣಗಳು ಎಲ್ಲೆಡೆ ಸಮಾನವಾಗಿ ಬೀಳುತ್ತವೆಯೋ, ಹಾಗೆಯೇ ಕೃಷ್ಣನ ಪ್ರೀತಿಯು ಎಲ್ಲರಿಗೂ ಸಮಾನವಾಗಿ ಲಭ್ಯವಿದೆ. ಆದರೆ ಯಾವ ಭಕ್ತನು ತನ್ನ ಹೃದಯದ ಕಿಟಕಿಯನ್ನು ತೆರೆಯುತ್ತಾನೋ ಅವನು ಆ ಪ್ರೀತಿಯಿಂದ ತುಂಬಿ ಹೋಗುತ್ತಾನೆ. ಪ್ರೀತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ, ಆದರೆ ಅದರಿಂದ ಯಾರನ್ನೂ ಬಂಧಿಸಬೇಡಿ. ನಿಮ್ಮ ಹೃದಯವನ್ನು ಎಷ್ಟು ವಿಶಾಲವಾಗಿ ಮಾಡಿ ಎಂದರೆ ಅದರಲ್ಲಿ ಇಡೀ ಸೃಷ್ಟಿಯೇ ಸಮಾದು ಹೋಗಲಿ, ಆದರೆ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ಈಗ ಆ ಅಂತಿಮ ಸೂತ್ರದ ಬಗ್ಗೆ ಮಾತನಾಡೋಣ. ಅದನ್ನು ಶ್ರೀಕೃಷ್ಣ ಪದೇ ಪದೇ ಹೇಳಿದ್ದಾನೆ, ಸ್ವಧರ್ಮದಲ್ಲಿ ಸ್ಥಿರನಾಗಿರುವುದು. ಇದರರ್ಥ ಯಾವುದು ನಿಮ್ಮ ನಿಜವಾದ ಸ್ವಭಾವವೋ, ಯಾವುದು ನಿಮ್ಮ ಸಹಜ ಮಾರ್ಗವೋ ಅದನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ನಡೆಯಿರಿ. ಬೇರೆಯವರನ್ನು ನೋಡಿ ಅವರನ್ನು ಅನುಕರಿಸಬೇಡಿ, ಅವರ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸಬೇಡಿ.
ಒಂದು ಮೀನು ಹಾರಲು ಪ್ರಯತ್ನಿಸಿದರೆ ಅಥವಾ ಮರ ಹತ್ತಲು ಪ್ರಯತ್ನಿಸಿದರೆ ಅದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ. ಶ್ರೀಕೃಷ್ಣ ಹೇಳುತ್ತಾನೆ, ನಿನ್ನ ಆತ್ಮದಲ್ಲಿ ಏನು ಬರೆಯಲಾಗಿದೆಯೋ ನೀನು ಅದೇ ಆಗಿದ್ದೀಯೇ. ಪ್ರಕೃತಿ ನಿನ್ನನ್ನು ಯಾವ ರೂಪದಲ್ಲಿ ಸೃಷ್ಟಿಸಿದೆಯೋ ಅದೇ ರೂಪದಲ್ಲಿ ಅರಳು. ನನ್ನಲ್ಲಿ ನಂಬಿಕೆ ಇಟ್ಟು ನೀನು ನಿಜವಾಗಿ ಏನಾಗಬೇಕೋ ಅದೇ ಆಗು. ಇಂದಿನ ಜಗತ್ತಿನಲ್ಲಿ ಹೋಲಿಕೆ ಮತ್ತು ಸ್ಪರ್ಧೆಯು ಮನುಷ್ಯನನ್ನು ತನ್ನಿಂದ ತಾನೇ ಬಹಳ ದೂರ ಮಾಡಿದೆ. ನಾವು ಇತರರ ಯಶಸ್ಸನ್ನು ನೋಡಿ ಅವರಂತೆ ಆಗಲು ಬಯಸುತ್ತೇವೆ, ಆದರೆ ನಮ್ಮೊಳಗಿನ ನಿಜವಾದ ಪ್ರತಿಭೆ ಯಾವುದು ಎಂದು ತಿಳಿಯಲು ಪ್ರಯತ್ನಿಸುವುದಿಲ್ಲ. ಒಬ್ಬ ವ್ಯಕ್ತಿ ಹಣ ಸಂಪಾದಿಸುವುದರಲ್ಲಿ ನಿಪುಣನಾಗಿರಬಹುದು, ಇನ್ನೊಬ್ಬ ಜ್ಞಾನವನ್ನು ಪಡೆಯುವುದರಲ್ಲಿ, ಮತ್ತೊಬ್ಬ ಸೇವೆ ಮಾಡುವುದರಲ್ಲಿ, ಮತ್ತೊಬ್ಬ ಕಲೆಗಾರಿಕೆಯಲ್ಲಿ. ನಿಮ್ಮ ಸ್ವಧರ್ಮವನ್ನು ಅಂದರೆ ನಿಮ್ಮ ಸಹಜ ಮಾರ್ಗವನ್ನು ಗುರುತಿಸುವುದೇ ಜೀವನದ ಅತಿ ದೊಡ್ಡ ಹುಡುಕಾಟ. ಮತ್ತೊಬ್ಬರ ದಾರಿಯು ಎಷ್ಟೇ ಸುಂದರವಾಗಿ ಕಂಡರೂ ಅದು ನಿಮಗೆ ಬಂಧನವಾಗಬಹುದು. ನಿಮ್ಮ ಸಹಜ ಸ್ವಭಾವದಲ್ಲಿ ಬದುಕುವುದು ಅದು ಎಷ್ಟೇ ಸರಳವಾಗಿದ್ದರೂ ಅದೇ ಮುಕ್ತಿಯ ದಾರಿ. ಸ್ನೇಹಿತರೆ, ಶ್ರೀಕೃಷ್ಣ ಹೇರುತ್ತಾನೆ, ಮೋಹ ಮತ್ತು ಮಾಯೆಯಿಂದ ಹೊರಬರುವ ದಾರಿಯು ಯಾವುದೇ ಕಠಿಣವಾದ ಅಥವಾ ಸನ್ಯಾಸಿಗಳ ಮಾರ್ಗವಲ್ಲ. ಅದು ನಮ್ಮ ಜೀವನದೊಳಗೆ ಅಡಗಿದೆ. ಅದು ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲಿದೆ, ಪ್ರತಿ ಬೆಳಗಿನ ಆರಂಭದಲ್ಲಿದೆ, ನಮ್ಮ ಸಂಬಂಧಗಳ ಭಾವನೆಗಳಲ್ಲಿದೆ ಮತ್ತು ನಾವು ಮಾಡುವ ಪ್ರತಿಯೊಂದು ಕೆಲಸದ ಉದ್ದೇಶದಲ್ಲಿದೆ. ಕೇವಲ ಜಾಗೃತರಾಗಿರಿ, ಪ್ರತಿದಿನ ಶ್ರೀಕೃಷ್ಣನನ್ನು ನೆನೆಯಿರಿ, ಸ್ವಲ್ಪ ಸ್ವಲ್ಪವಾಗಿ ಮೋಹವನ್ನು ಬಿಡುತ್ತಾ ಹೋಗಿ ಮತ್ತು ನಿಮ್ಮ ಆತ್ಮವನ್ನು ಹಗುರಗೊಳಿಸುತ್ತಾ ಸಾಗಿ. ಸ್ನೇಹಿತರೆ, ಶ್ರೀಕೃಷ್ಣನ ಆ ದಿವ್ಯ ವಾಣಿಯನ್ನು ಪ್ರತಿಯೊಬ್ಬರೂ ಜೀವನದುದ್ದಕ್ಕೂ ನೆನಪಿಡಬೇಕು. ನೀನು ಈ ಪ್ರಪಂಚದ ಸೌಂದರ್ಯದಲ್ಲಿ ಸಿಲುಕಿರುವವರೆಗೂ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಮತ್ತು ನೀನು ನನ್ನಲ್ಲಿ ಸಂಪೂರ್ಣವಾಗಿ ಲೀನವಾದಾಗ ಈ ಪ್ರಪಂಚವು ನಿನಗೆ ಒಂದು ಸುಂದರವಾದ ಆಟದಂತೆ ಕಾಣುತ್ತದೆ. ಆದ್ದರಿಂದ ಪ್ರಪಂಚವನ್ನು ಬಿಟ್ಟು ಓಡಿ ಹೋಗಬೇಡಿ, ಆದರೆ ಅದರಲ್ಲಿ ಕಳೆದು ಹೋಗಬೇಡಿ. ಶ್ರೀಕೃಷ್ಣನಂತೆ ಬದುಕಿ, ಎಲ್ಲರೊಂದಿಗೂ ಇರಿ, ಎಲ್ಲರಿಗಾಗಿಯೂ ಇರಿ, ಆದರೆ ಯಾರ ಬಂಧನದಲ್ಲಿಯೂ ಇರಬೇಡಿ. ಈ ಜೀವನವು ಒಂದು ಲೀಲೆ, ಒಂದು ಆಟ. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಬದಲು ಒಬ್ಬ ಆಟಗಾರನಂತೆ ಆಡಿ, ಸೋಲು ಮತ್ತು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ, ಸಾಕ್ಷಿಭಾವದಿಂದ ಈ ಆಟವನ್ನು ನೋಡುತ್ತಾ ಆನಂದಿಸಿ. ಈಗ ನಮ್ಮ ಈ 3 ಭಾಗಗಳ ಪ್ರಯಾಣವು ಇಲ್ಲಿಗೆ ಮುಗಿಯುತ್ತದೆ, ಆದರೆ ಶ್ರೀಕೃಷ್ಣನ ಮಾತುಗಳು ಎಂದಿಗೂ ಕೊನೆಗೊಳ್ಳುವುದೆಂದು ತಿಳಿಯಿರಿ. ಶ್ರೀಕೃಷ್ಣ ಹೇಳುತ್ತಾನೆ, ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ, ಎಲ್ಲರೂ ಅಪೂರ್ಣರೇ. ಆದರೆ ಆ ಅಪೂರ್ಣತೆಯಲ್ಲಿಯೇ ಪರಿಪೂರ್ಣತೆಯನ್ನು ಕಾಣುವುದೇ ಸಂಬಂಧಗಳ ನಿಜವಾದ ಅರ್ಥ. ಇಲ್ಲದಿದ್ದರೆ ಎಲ್ಲರಲ್ಲೂ ತಪ್ಪುಗಳು ಕಾಣುತ್ತವೆ, ಆದರೆ ಜೊತೆಗಾರಿಕೆ ಸಿಗುವುದಿಲ್ಲ. ಕೆಲವೊಮ್ಮೆ ನಾವು ಯಾರಿಂದಲೂ ಏನನ್ನು ನಿರೀಕ್ಷಿಸಿರುವುದಿಲ್ಲವೋ ಅದೇ ಜನರು ದೇವರ ರೂಪದಲ್ಲಿ ನಮ್ಮ ಸಹಾಯಕ್ಕೆ ಬರುತ್ತಾರೆ. ಅವರ ಹೆಸರೇನೇ ಇರಲಿ, ಅವರ ಗುರುತು ಒಂದೇ ಆಗಿರುತ್ತದೆ. ಯಾರು ಮುರಿದು ಹೋದದ್ದನ್ನು ಮುಟ್ಟಿ ಸರಿಪಡಿಸುತ್ತಾನೋ ಅವನೇ ಕೃಷ್ಣ. ರಾಜನ ಬಳಿ ಅಧಿಕಾರವಿರಬಹುದು, ಆದರೆ ತಾಯಿಯ ಬಳಿ ಶಕ್ತಿ ಇರುತ್ತದೆ. ಅದು ಮೂಳೆಗಳನ್ನಲ್ಲ, ಆತ್ಮವನ್ನೇ ಪೋಷಿಸುತ್ತದೆ. ಯಾರ ಆಶೀರ್ವಾದ ನಿಮ್ಮ ಮೇಲಿದೆಯೋ ಅದನ್ನು ನಿಮ್ಮ ಹಣೆಬರಹು ಬದಲಾಯಿಸಲು ಸಾಧ್ಯವಿಲ್ಲ. ಯಾರ ಮೇಲೂ ಸೇಡು ತೀರಿಸಿಕೊಳ್ಳಬೇಡಿ, ಸುಮ್ಮನೆ ಕುಳಿತು ನೋಡಿ. ಏಕೆಂದರೆ ಯಾರು ನಿಮ್ಮನ್ನು ಕೆಳಗೆ ಬೀಳಿಸಿದ್ದಾರೋ ಅವರು ನಿಮ್ಮದೇ ಕರ್ಮದ ಫಲದಿಂದ ಕೆಳಗೆ ಬೀಳುತ್ತಾರೆ. ನಿಮ್ಮ ಭವಿಷ್ಯವು ಅವರ ಕೈಯಲ್ಲಿರಲಿಲ್ಲ, ಆದರೆ ನಿಮ್ಮ ಮೌನದಲ್ಲಿ ಅವರ ಅಂತ್ಯ ಅಡಗಿತ್ತು. ಯಾರು ದೇವರಿಂದ ಪ್ರೀತಿಸಲ್ಪಟ್ಟವನೋ ಅವನು ಎಂದಿಗೂ ಒಂಟಿಯಾಗಿರುವುದಿಲ್ಲ. ಏಕೆಂದರೆ ಎಲ್ಲರೂ ಕೈಬಿಟ್ಟಾಗ ದೇವರು ಮೌನವಾಗಿ ನಿಮ್ಮ ಬಳಿ ಬಂದು ಕುಳಿತುಕೊಳ್ಳುತ್ತಾನೆ. ಮೋಸ ಹೋದ ನಂತರವೂ ಯಾರು ಪ್ರಾಮಾಣಿಕತೆಯ ದಾರಿಯಲ್ಲಿ ನಡೆಯುತ್ತಾನೋ ಅವನು ದೇವರಿಗೆ ಅತ್ಯಂತ ಪ್ರಿಯನಾಗುತ್ತಾನೆ. ಏಕೆಂದರೆ ಜಗತ್ತಿನ ಪರೀಕ್ಷೆ ಅಲ್ಲಿಗೆ ಮುಗಿಯುತ್ತದೆ. ಎಲ್ಲಿ ಪ್ರಾಮಾಣಿಕತೆ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲವೋ ದೇವರು ಎಂದಿಗೂ. ನೀವು ಮನುಷ್ಯನೋ ಅಲ್ಲವೋ ಎಂದು ಕೇಳಲಿಲ್ಲ. ಹಾಗಾದರೆ ನೀವು ಪ್ರತಿ ಬಾರಿಯೂ ಅವನು ಇದ್ದಾನೋ ಇಲ್ಲವೋ ಎಂಬುದಕ್ಕೆ ಪುರಾವೆ ಏಕೆ ಕೇಳುತ್ತೀರಿ? ಶ್ರೀಕೃಷ್ಣ ಹೇಳುತ್ತಾನೆ, ಭಕ್ತಿಯ ದಾರ ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಅದು ಸೃಷ್ಟಿಕರ್ತನನ್ನೇ ಬಂಧಿಸಬಲ್ಲದು. ಆ ದಾರದಲ್ಲಿ ಸೆಳೆತವಿರುವುದಿಲ್ಲ, ಕೇವಲ ಸಮರ್ಪಣೆ ಇರುತ್ತದೆ. ಅದೃಷ್ಟಕ್ಕಿಂತ ಹೆಚ್ಚಾಗಿ ಯಾರು ಸಿಕ್ಕಿದ್ದಕ್ಕೆ ಧನ್ಯವಾದ ಹೇಳುವುದನ್ನು ಕಲಿತರೋ ಅವರನ್ನು ದೇವರು ಎಂದಿಗೂ ಖಾಲಿ ಕೈಯಲ್ಲಿ ಹಿಂದಿರುಗಿಸಲಿಲ್ಲ.
ಮತ್ತು ಯಾರು ಯಾವಾಗಲೂ ದೂರುಗಳನ್ನು ಹೇಳುತ್ತಾ ಬದುಕಿದರೋ ಅವರು ಜೀವನದುದ್ದಕ್ಕೂ ತೃಪ್ತಿಗಾಗಿ ಹುಡುಕುತ್ತಲೇ ಉಳಿದರು. ಯಾರು ತನ್ನನ್ನು ತಾನು ದೊಡ್ಡವನೆಂದು ಭಾವಿಸಿ ಇತರರಿಂದ ಅಭಿಪ್ರಾಯ ತೆಗೆದುಕೊಳ್ಳುತ್ತಾನೋ ಅವನು ಸಂಬಂಧಗಳನ್ನು ಉಳಿಸಿಕೊಳ್ಳುವುದಿಲ್ಲ, ಕೇವಲ ಷರತ್ತುಗಳನ್ನು ಪಾಲಿಸುತ್ತಾನೆ. ಮತ್ತು ಒಂದು ದಿನ ಅದೇ ಷರತ್ತುಗಳು ಅವನ ಅಸ್ತಿತ್ವವನ್ನೇ ನುಂಗಿಬಿಡುತ್ತವೆ. ಬೇರೆಯವರ ಭರವಸೆಯ ಮೇಲೆ ನಿಮ್ಮ ರೆಕ್ಕೆಗಳನ್ನು ತೆರೆಯಬೇಡಿ. ಯಾರು ತಾನೇ ಹಾರಲು ಕಲಿಯದವನೋ ಅವನು ನಿಮ್ಮ ಹಾರಾಟವನ್ನು ನೆಲಕ್ಕೆ ಎಳೆದು ತರುತ್ತಾನೆ. ತಾಯಿಯ ಕೈ ಹಿಡಿದರೆ ಜಗತ್ತಿನ ಪ್ರತಿಯೊಂದು ಬಂಧನವೂ ತಾನಾಗೆಯೇ ಮುರಿದು ಹೋಗುತ್ತದೆ. ಇಲ್ಲದಿದ್ದರೆ ಜನರು ಮೊದಲು ನಿಮಗೆ ನಡೆಯಲು ಕಲಿಸುತ್ತಾರೆ, ನಂತರ ನೀವೇ ಬಿದ್ದಾಗ ಚಪ್ಪಾಳೆ ತಟ್ಟಿ ನಗುತ್ತಾರೆ. ಶ್ರೀಕೃಷ್ಣ ಹೇಳುತ್ತಾನೆ, ಎಲ್ಲಿ ಒಳ್ಳೆಯ ಕರ್ಮವಿದೆಯೋ ಅಲ್ಲಿ ದೇವರಿದ್ದಾನೆ, ಮತ್ತು ಎಲ್ಲಿ ಉದ್ದೇಶವು ಶುದ್ಧವಾಗಿದೆಯೋ ಅಲ್ಲಿ ದಾರಿಗಳು ತಾವಾಗೆಯೇ ತೆರೆದುಕೊಳ್ಳುತ್ತವೆ. ಕರ್ಮಗಳ ಫಲವು ತಡವಾಗಿ ಸಿಗಬಹುದು, ಆದರೆ ಅದು ಬಂದಾಗ ಆತ್ಮಸಾಕ್ಷಿಯು ಮೌನವಾಗುತ್ತದೆ. ನೀವು ನಗಿ, ಆದರೆ ಈ ಬಾರಿ ಅಸಹಾಯಕತೆಯಿಂದಲ್ಲ, ಛಲದಿಂದ. ಏಕೆಂದರೆ ಯಾವ ನೋವು ನಗುವಾಗಿ ಬದಲಾಗುತ್ತದೋ ಅದೇ ನಿಜವಾದ ಮನುಷ್ಯನನ್ನು ರೂಪಿಸುತ್ತದೆ. ನೀವು ಮುಗುಳ್ಳಿ, ಇದರಿಂದ ನಿಮ್ಮ ಕಣ್ಣೀರು ಕೂಡ ಆಶ್ಚರ್ಯಪಡಬೇಕು, ಇಷ್ಟು ನೋವಿದ್ದರೂ ಇವನು ಇನ್ನೂ ಮುರಿದು ಹೋಗಲಿಲ್ಲ ಎಂದು. ಸತ್ಯಕ್ಕಾಗಿ ಹೋರಾಡುವುದು ಸುಲಭವಲ್ಲ. ಅಸತ್ಯದ ಜೊತೆ ಜನಸಮೂಹವಿರುತ್ತದೆ, ಆದರೆ ಸತ್ಯದ ಜೊತೆ ದೇವರಿದ್ದಾನೆ ಮತ್ತು ಅವನು ಒಬ್ಬನೇ ಸಾಕು. ಸತ್ಯವನ್ನೇ ಮಾತನಾಡಿ, ಏಕೆಂದರೆ ಸುಳ್ಳು ನಿಮ್ಮನ್ನು ಹೊರಗಿನಿಂದಲ್ಲ ಒಳಗಿನಿಂದಲೇ ಕೊಲ್ಲುತ್ತದೆ. ಸುಳ್ಳಿನಿಂದ ಕಟ್ಟಿದ ಸಂಬಂಧವು ಕೃತಕವಾಗಿರುತ್ತದೆ, ಮತ್ತು ಯಾವುದು ಕೃತಕವೋ ಅದು ನಿಮ್ಮ ನೋವನ್ನು ಎಂದಿಗೂ ಅರ್ಥಮಾಡಿಕೊಳ್ಳುವುದಿಲ್ಲ. ಸರಿಯಾದ ಕರ್ಮವೆಂದರೆ ಅದರಿಂದ ಸಿಗುವ ಫಲ ಸಿಹಿಯಾಗಿರುವುದು ಮಾತ್ರವಲ್ಲ, ಬದಲಿಗೆ ಅದರಲ್ಲಿ ಪ್ರಾಮಾಣಿಕತೆಯ ಬೀಜವಿರುವುದು. ಏಕೆಂದರೆ ಯಾವುದು ಆಸೆಯಿಂದಲ್ಲ ಶ್ರದ್ಧೆಯಿಂದ ಮಾಡಲ್ಪಡುತ್ತದೋ ಅದು ಕರ್ಮವಲ್ಲ, ಪೂಜೆಯಾಗುತ್ತದೆ. ಎಲ್ಲವನ್ನೂ ಮನುಷ್ಯನೇ ಮಾಡಬಹುದಾಗಿದ್ದರೆ ಪರಮಾತ್ಮನಿಗೆ ಯಾವುದೇ ಅರ್ಥವಿರುತ್ತಿರಲಿಲ್ಲ. ನೀವು ಸೋತು ಸುಸ್ತಾದಾಗ ಯಾವ ಶಕ್ತಿ ನಿಮ್ಮನ್ನು ಮೇಲೆತ್ತುತ್ತದೋ ಅದೇ ದೇವರ ಸ್ಪರ್ಶ. ಎಲ್ಲಿ ನಿಮ್ಮ ಪ್ರಯತ್ನ ನಿಲ್ಲುತ್ತದೋ ಅಲ್ಲಿಂದ ದೇವರ ಕೃಪೆ ಆರಂಭವಾಗುತ್ತದೆ. ಮೌನವನ್ನು ದೌರ್ಬಲ್ಯವೆಂದು ತಿಳಿಯಬೇಡಿ, ಇದು ದೇವರು ಅರ್ಥಮಾಡಿಕೊಳ್ಳುವ ಭಾಷೆ. ಯಾರು ಹೆಚ್ಚು ಮಾತನಾಡುತ್ತಾರೋ ಅವರು ಸಾಮಾನ್ಯವಾಗಿ ಬಹಳಷ್ಟು ವಿಷಯಗಳನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ. ಆದರೆ ಯಾರು ಮೌನವಾಗಿರುತ್ತಾರೋ ಅವರೊಳಗೆ ಒಂದು ಪ್ರಪಂಚವೇ ಇರುತ್ತದೆ. ಅದು ಶಬ್ದಗಳಲ್ಲ, ಅನುಭವದಿಂದ ನಿರ್ಮಾಣವಾಗಿರುತ್ತದೆ. ನೀವು ಬೀಳಬೇಡಿ, ಏಕೆಂದರೆ ನೀವು ಮತ್ತೆ ಎದ್ದು ನಿಲ್ಲುವುದು ನಿಮ್ಮಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಬೀಳಿಸಿದವರ ಸೋಲಾಗಿರುತ್ತದೆ. ಪ್ರತಿ ಬಾರಿಯೂ ನೀವು ಬಿದ್ದಾಗ ಬೇರೆಯವರು ನಗುತ್ತಾರೆ. ಈಗ ನೀವು ನಗಿ, ಇದರಿಂದ ಅವರು ಬೀಳಲಿ. ಕೆಲವೊಮ್ಮೆ ಅಪರಿಚಿತರಲ್ಲಿ ಸಿಗುವ ಆತ್ಮೀಯತೆ ನಮ್ಮ ಸ್ವಂತ ಜನರಲ್ಲಿಯೂ ಇರುವುದಿಲ್ಲ. ರಕ್ತದ ಸಂಬಂಧ ಒಂದೇ ಮುಖ್ಯವಲ್ಲ. ಸಂಬಂಧಗಳನ್ನು ಪ್ರೀತಿ, ಗೌರವ ಮತ್ತು ವಿಶ್ವಾಸ ಗಟ್ಟಿಗೊಳಿಸುತ್ತದೆ. ಇಲ್ಲದಿದ್ದರೆ ಒಂದೇ ಮನೆಯಲ್ಲಿ 100 ಮನಸ್ತಾಪಗಳಿರುತ್ತವೆ. ದೊಡ್ಡಸ್ತಿಕೆ ಪದವಿಯಿಂದ ಬರುವುದಿಲ್ಲ, ಸಂಸ್ಕಾರದಿಂದ ಬರುತ್ತದೆ. ಯಾರು ತ್ಯಾಗ ಮಾಡಲು ಕಲಿತನೋ ಅವನೇ ಸಮರ್ಪಣೆಯ ಅರ್ಥವನ್ನು ತಿಳಿದವನು. ಯಾರು ಕೋಪದಲ್ಲಿಯೂ ಮೌನವಾಗಿರಲು ಕಲಿತನೋ ಅವನು ಕೇಳಿಸಿಕೊಳ್ಳಲು ತಡವಾಗಬಹುದು, ಆದರೆ ಖಂಡಿತ ಕೇಳಿಸಿಕೊಳ್ಳುತ್ತಾನೆ. ಅವನ ನ್ಯಾಯ ನಿಧಾನವಾಗಬಹುದು, ಆದರೆ ಅವನ ಕೃಪೆ ನಮ್ಮ ಮೇಲಾದಾಗ ಇತಿಹಾಸವೇ ಬದಲಾಗುತ್ತದೆ. ಮೋಹದಿಂದ ನಿರೀಕ್ಷೆ ಮತ್ತು ನಿರೀಕ್ಷೆಯಿಂದ ದುಃಖ ಹುಟ್ಟುತ್ತದೆ. ಯಾವುದೇ ವ್ಯಕ್ತಿಯೊಂದಿಗೆ ಅತಿಯಾಗಿ ಅಂಟಿಕೊಳ್ಳುವುದು ತನ್ನನ್ನು ತಾನು ಮರೆತು ಬಿಟ್ಟಂತೆ. ಪ್ರೀತಿಯನ್ನು ಮಾಡಲು ಸಾಧ್ಯವಿಲ್ಲ, ಅದು ತಾನಾಗೆಯೇ ಆಗಿಬಿಡುತ್ತದೆ. ಮತ್ತು ಒಮ್ಮೆ ಆದರೆ ಅದು ಜೀವನ ಪರ್ಯಂತ ಮೌನವಾಗಿ ನಮ್ಮ ಜೊತೆಗೆ ನಡೆಯುತ್ತದೆ. ಎಲ್ಲಿ ನಿಜವಾದ ಪ್ರೀತಿ ಇದೆಯೋ ಅಲ್ಲಿ ಕಾಯುವಿಕೆ, ನೋವು ಮತ್ತು ತ್ಯಾಗ ಎಲ್ಲವೂ ಸಹಜವಾಗಿರುತ್ತವೆ. ಮತ್ತು ಯಾರು ಪ್ರೀತಿಯಲ್ಲಿ ಇದೆಲ್ಲವನ್ನೂ ಸಹಿಸಲಾರನೋ ಅವನು ಕೇವಲ ಇಷ್ಟಪಡುತ್ತಾನೆ, ಪ್ರೀತಿಸುವುದಿಲ್ಲ. ನಿಮ್ಮ ಹೋರಾಟವನ್ನು ನೀವೇ ಮಾಡಬೇಕಾಗುತ್ತದೆ. ಜನರು ಸಲಹೆ ಕೊಡುತ್ತಾರೆ, ಆದರೆ ಜೊತೆ ಕೊಡುವುದಿಲ್ಲ. ಮತ್ತು ಯಾರು ಜೊತೆ ಕೊಡುತ್ತಾರೋ ಅವರ ಬೆಲೆಯೂ ನೀವು ಒಂಟಿಯಾಗಿ ಬಿದ್ದಾಗ ತಿಳಿಯುತ್ತದೆ. ಶ್ರೀಕೃಷ್ಣ ಹೇಳುತ್ತಾನೆ, ಮನುಷ್ಯ ವಿಚಿತ್ರ, ಸತ್ತವರಿಗಾಗಿ ಅಳುತ್ತಾನೆ, ಆದರೆ ಬದುಕಿರುವವರನ್ನೂ ಅಳಿಸುತ್ತಾನೆ. ಅವನು ಒಂದು ನಗಿನ ಮೌಲ್ಯವನ್ನು ಅರಿಯುವುದಿಲ್ಲ ಮತ್ತು ಇನ್ನೊಬ್ಬರ ನೋವನ್ನು ತಮಾಷೆಯೆಂದು ತಿಳಿಯುತ್ತಾನೆ. ನಿಮ್ಮ ಸ್ವಾಭಿಮಾನಕ್ಕಾಗಿ ಹೋರಾಡುವಾಗ ನೀವು ಒಂಟಿಯಾದರೆ ಆಗಲಿ,
ಆದರೆ ನಿಮ್ಮನ್ನು ನೀವು ಮುರಿದುಕೊಳ್ಳಲು ಬಿಡಬೇಡಿ. ಏಕೆಂದರೆ ನೀವು ನಿಮ್ಮನ್ನು ಉಳಿಸಿಕೊಂಡರೆ ಪ್ರಪಂಚವು ನಿಮ್ಮನ್ನು ಅರ್ಥಮಾಡಿಕೊಂಡದಿದ್ದರೂ ನೀವು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತೀರಿ. ಯಾರನ್ನು ಈ ಪ್ರಪಂಚದಲ್ಲಿ ಯಾರೂ ಅರ್ಥಮಾಡಿಕೊಳ್ಳುವುದಿಲ್ಲವೋ ಅವನೇ ಆ ದೇವರಿಗೆ ಅತ್ಯಂತ ಹತ್ತಿರವಿರುತ್ತಾನೆ. ಪ್ರಪಂಚವು ನಮ್ಮ ಗುರುತನ್ನು ಕೇಳುತ್ತದೆ, ಆದರೆ ದೇವರು ಕೇವಲ ನಮ್ಮ ಉದ್ದೇಶವನ್ನು ನೋಡುತ್ತಾನೆ. ಹೋದವರಿಗಾಗಿ ಏಕೆ ಅಳುತ್ತೀಯಾ? ನೀನು ಏನು ತಂದಿದ್ದೆ ಅದನ್ನು ಕಳೆದುಕೊಂಡೆ. ನೀನು ನನ್ನದು ಎಂದು ಹೇಳುವುದೆಲ್ಲವೂ ಕೇವಲ ಈ ಮಣ್ಣಿನ ಆಟ. ಎಲ್ಲವೂ ಇಲ್ಲೇ ಉಳಿಯುತ್ತದೆ. ನಮ್ಮ ಜೊತೆಗೆ ಬರುವುದು ಕೇವಲ ನಾವು ಮಾಡಿದ ಕರ್ಮ. ಎಲ್ಲರಿಗೂ ನಿಮ್ಮ ಅಗತ್ಯವಿದೆ ಎಂಬ ಭ್ರಮೆಯನ್ನು ಇಟ್ಟುಕೊಳ್ಳಬೇಡಿ ಮತ್ತು ನಿನಗೆ ಯಾರ ಅಗತ್ಯವೂ ಇಲ್ಲ ಎಂಬ ಅಹಂಕಾರವನ್ನು ಬಿಟ್ಟುಬಿಡಿ. ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ಇಲ್ಲಿ ಪ್ರತಿಯೊಂದು ಆತ್ಮವೂ ಮತ್ತೊಂದು ಆತ್ಮದ ಹುಡುಕಾಟದಲ್ಲಿದೆ.